ಭಾಗ 3 ಸ್ಯಾಲರಿ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರೆ ನಿಮ್ಮ ಸ್ಯಾಲರಿ ಏನಿರುತ್ತೆ ನೋಡಿ. ಬೇಸಿಕ್ ಲೆವೆಲಲ್ಲಿ ನಮಗೆ 2 ಲೆವೆಲ್ ಪೋಸ್ಟ್ ಇರುತ್ತೆ. ಒಂದು ಕ್ಲೆರಿಕಲ್ ಪೋಸ್ಟ್ ಇರುತ್ತೆ, ಇಂದು ಆಫೀಸರ್ ಅಂದರೆ ಪ್ರೊಬೇಷನರಿ ಆಫೀಸರ್. ಮೊದಲು ಬೇಸ್ ಸ್ಯಾಲರಿ ಬಗ್ಗೆ ಹೇಳ್ತೇನೆ ಸರ್. ಬೇಸ್ ಸ್ಯಾಲರಿಯಲ್ಲಿ ನಿಮಗೆ ಕ್ಲೆರಿಕಲ್ ಎಕ್ಸಾಮ್ಸಿಗೆ 32ರಿಂದ 35ವರೆಗೆ ಇದೆ. ಅದೇ ಥರ ಆಫೀಸರ್ ಲೆವೆಲಿಗೆ ನಿಮಗೆ 52ಇಂದ 60ವರೆಗೆ ಇದೆ. ಅದು ಡಿಪೆಂಡ್ಸ್ ಆನ್ ಬ್ಯಾಂಕ್ಸ್. ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಥರ ಇರುತ್ತೆ, ಹೌದಾ ಸರ್? ಹಾಗಾದರೆ ನಾನು ಇವಾಗ ಬ್ಯಾಂಕ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಕೇವಲ 32,000 ಸಂಬಳ ಬರುತ್ತಾ? ಇಲ್ಲ. ಎಷ್ಟು ಅನ್ನೋದು ಮುಂದೆ ಹೇಳ್ತೀನಿ. ಪಿ ಒ ಕ್ಲಿಯರ್ ಮಾಡಿದರೆ 55 ಬರುತ್ತಾ? ಅದ್ರ ಬಗ್ಗೆನೂ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮಗೆ ಒಂದು ಪ್ರೈವೇಟ್ ಜಾಬಲ್ಲಿ ಸ್ಯಾಲ್ರಿ ಎಷ್ಟು ಬರುತ್ತೆ ಅನ್ನೋದು ನೋಡೋಣ. ಓಕೆ ಸರ್, ಇವಾಗ ನಾನೊಂದು BCom ಮುಗಿಸಿದ್ದೀನಿ. ನಾನೊಂದು ಯಾವುದೋ ಒಂದು ಪ್ರೈವೇಟ್ ಜಾಬ್ ತೊಗೊತೀನಿ, ಯಾವುದೋ ಒಂದು ಅಕೌಂಟಿಂಗ್ ಫರ್ಮಲ್ಲಿ ಹೋಗ್ತೀನಿ. ಓಕೆ, ಟ್ಯಾಲಿ ಕಲ್ತ್ಬಿಟ್ಟು ಹೋಗ್ತೀನಿ, ಅಥವಾ ಟೈಪಿಂಗ್ ಕಲ್ತು ಹೋಗ್ತೀನಿ, ಅಥವಾ ಯಾವುದೋ ಒಂದು ಮಾರ್ಕೆಟಿಂಗ್ ಫರ್ಮಲ್ಲಿ ಹೋಗ್ತೀನಿ, ಡಿಜಿಟಲ್ ಮಾರ್ಕೆಟಿಂಗ್ ಅದು ಇದು ಕಲ್ತಾರೆ. ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲ್ರಿ ಏನಿರುತ್ತೆ ರೀ? ಮೆಜಾರಿಟಿ ಆಫ್ ದ ಅಕೌಂಟಿಂಗ್ ಫರ್ಮ್ಸು ಸ್ಟಾರ್ಟಿಂಗ್ ನಮಗೆ ಕೇವಲ 10ರಿಂದ 15,000 ಒಳಗಡೆನೇ ಸರ್ ಕೊಡೋದು. ಅದು ನೀವು 1 ವರ್ಷ ಅಲ್ಲಿ ಕೆಲಸ ಮಾಡಿದ ಮೇಲೆ ನಿಮ್ಗೆ 15ರಿಂದ 20 ಕೊಡ್ತಾರೆ. ಅದೇ ಒಂದು ಒಳ್ಳೆ ಕಾಲೇಜಲ್ಲಿ ಹೋದ್ಬಿಟ್ಟು ನಿಮ್ಮದು ಏನಾದರೂ ಒಂದು ಪ್ಲೇಸ್ಮೆಂಟ್ ಆದರೆ ಒಂದು 20ರಿಂದ 25ವರೆಗೆ ಸಂಬಳ ಇರುತ್ತೆ. ಇಲ್ಲ ಸರ್, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು IT ಗೆ ಹೋಗ್ತೀನಿ ಅಂತ ಹೇಳಿದ್ರೆ, ನೀವು ಟೈರ್ 2 ಟೈರ್ 3 ಕಾಲೇಜಲ್ಲಿ ಏನಾದರೂ ಇಂಜಿನಿಯರಿಂಗ್ ಮಾಡಿದರೆ ನಿಮ್ಮದು ಬೇಸಿಕ್ ಪ್ಯಾಕೇಜ್ ಇರುತ್ತೆ 3.2 to 3.6 lakhs ಅಂತ. ಅಂದರೆ ನಿಮಗೆ 30ರಿಂದ 32,000 ಸಂಬಳ ಬರುತ್ತೆ IT ಯಲ್ಲಿ ಸ್ಟಾರ್ಟಿಂಗಲ್ಲಿ. ಓಕೆನಾ? ನೀವು ತುಂಬ ಒಳ್ಳೆ ಕಾಲೇಜಲ್ಲಿ ಮಾಡಿಬಿಟ್ಟು ನೀವು ತುಂಬಾ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿ ಟೆಕ್ನಾಲಜಿ ಕಲಿತು ಒಳ್ಳೆ ಕಂಪನೀಸಲ್ಲಿ ಪ್ಲೇಸ್ ಮಾಡಿದ್ರೆ ನಿಮಗೆ 20-25 ಲಕ್ಷ ಪ್ಯಾಕೇಜ್ ಕೂಡ ಬರುತ್ತೆ, ಹೌದಾ? ಸೊ ಇದು ನನಗೆ ಪ್ರೈವೇಟ್ ಜಾಬ್. ಈಗ ಗೌರ್ಮೆಂಟ್ ಜಾಬಲ್ಲಿ ಏನು ಬರುತ್ತೆ ಸರ್? ಗೌರ್ಮೆಂಟ್ ಜಾಬಲ್ಲಿ ಪರ್ಟಿಕ್ಯುಲರ್ಲಿ ಬ್ಯಾಂಕಿಂಗ್ದು ನಾನು ಹೇಳಿದೆ ಸರ್. ಬೇಸಿಕ್ ಕ್ಲೆರಿಕಲ್ ಬಗ್ಗೆ ಮಾತಾಡಿದ್ರೆ 32ರಿಂದ 35ವರೆಗೆ ಇರುತ್ತೆ ನಿಮಗೆ. ಯಾವುದು? ಕ್ಲೆರಿಕಲಲ್ಲಿ ಬೇಸ್ ಸ್ಯಾಲರಿ. ಈ ಬೇಸ್ ಸ್ಯಾಲರಿ ಬಿಟ್ಟು ನಿಮಗೆ ಏನೇನು ಇರುತ್ತೆ? ಇನ್ನು ಟ್ರಾವೆಲಿಂಗ್ ಅಲೋನ್ಸ್ ಇರುತ್ತೆ. ಅಂದರೆ ಕ್ಲೆರಿಕಲ್ ಅವರಿಗೆ ತಿಂಗಳಿಗೆ 20 ಲೀಟರ್ ನಿಮಗೆ ಪೆಟ್ರೋಲ್ ಪ್ರೊವೈಡ್ ಮಾಡ್ತಾರೆ. ಮಂತ್ಲಿ 400 ರೂಪೀಸ್ ನಿಮಗೆ ಫೋನ್ ಬಿಲ್ಲಿಗೆ ಪ್ರೊವೈಡ್ ಮಾಡ್ತಾರೆ. ಕ್ವಾರ್ಟರ್ಲಿ ಅಂದರೆ ಪ್ರತಿ 3 ತಿಂಗಳಿಗೂ ಒಮ್ಮೆ ನಿಮಗೆ ನ್ಯೂಸ್ ಪೇಪರ್ ಬಿಲ್ಲು ಕೊಡ್ತಾರೆ. ಅದು ಸಮ್ವೇರ್ ಬಿಟ್ವೀನ್ 1500 ಎಷ್ಟೋ ಇರುತ್ತೆ, ಓಕೆನಾ? ಒಂದು ನ್ಯೂಸ್ ಪೇಪರ್ ಇದು ಕೊಡ್ತಾರೆ. ಸೊ ಅದು ಬಿಟ್ಟು ನಿಮಗೆ ಹೌಸಿಂಗ್ ಅಲವೆನ್ಸ್ ಇರುತ್ತೆ. ಇವೆಲ್ಲ ಸೇರಿಸ್ಬಿಟ್ಟು ನಿಮಗೆ ತಿಂಗಳಿಗೆ ಏನಿಲ್ಲ ಅಂದರೂ 45ರಿಂದ 50ರವರೆಗೆ ಮಧ್ಯದಲ್ಲಿ ನಿಮಗೆ ಸ್ಯಾಲರಿ ಬರುತ್ತೆ. ಟೇಕ್ ಹೋಮ್ ಅಂದರೆ ನಿಮ್ಮ ಕೈಗೆ ಬರೋದು 45ರಿಂದ 50,000. ಇದು ಯಾವ IT ಕಂಪನಿ ಸ್ಯಾಲ್ರಿಗಂತ ಕಡಿಮೆ ಇದೆ ರೀ? ಇದು ಅಲ್ಲದೆ ನಿಮಗೆ ಪ್ರತಿ ವರ್ಷ 8,000 ಮೆಡಿಕಲ್ ಎಕ್ಸ್ಪೆನ್ಸಸ್ ಕೂಡ ಕೊಡ್ತಾರೆ. 4,500 ಕೊಡ್ತಾರೆ ಕ್ಲೆರಿಕಲ್ ಕ್ಯಾಡ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಮೇಲೆ. ಅದು ಬಿಟ್ಟು ನಿಮಗೆ ಎಕ್ಸ್ಟ್ರಾ ಮೆಡಿಕಲ್ ಕವರೇಜ್ ಇನ್ಸೂರೆನ್ಸಿಗಂತ ಏನಿರುತ್ತೆ ನಿಮಗೆ 3 ಲಕ್ಷದವರೆಗೆ ನಿಮಗೆ ಕ್ಲೆರಿಕಲ್ ಕ್ಯಾಡ್ರಿಗೆ ಮೆಡಿಕಲ್ ಅಥವಾ ಹೆಲ್ತ್ ಇನ್ಸೂರೆನ್ಸ್ ಕೂಡ ಕವರ್ ಆಗುತ್ತೆ. ಅದು ಬಿಟ್ಟು ಎಕ್ಸ್ಟ್ರಾ ನಿಮಗೆ ಲೈಫ್ ಇನ್ಸೂರೆನ್ಸ್ ಕೂಡ ಕೊಡುತ್ತಾರೆ. ಇದು ಎಲ್ಲನೂ ಇರುತ್ತೆ. ಇದು ಕ್ಲೆರಿಕಲ್ ಕ್ಯಾಡ್ರಿಗೆ. ಅದೇ POಗೆ ಬಂದರೆ ಬೇಸಿಕ್ ಸ್ಯಾಲ್ರಿನೇ ನಮಗೆ 52 ಇರುತ್ತೆ. ಅಲ್ಲಿ ನಿಮಗೆ 2 ನ್ಯೂಸ್ ಪೇಪರಿಗೆ ಕ್ವಾರ್ಟರ್ಲಿ ಪೇ ಮಾಡ್ತಾರೆ. ನಿಮಗೆ ಟ್ರಾವೆಲಿಂಗ್ ಅಲೋನ್ಸು ತಿಂಗಳಿಗೆ 40 ಲೀಟರ್ ಇರುತ್ತೆ. ಅದು ಬಿಟ್ಟು ಹೌಸಿಂಗ್ ಅಲೋನ್ಸು ಸಪರೇಟ್ ಇರುತ್ತೆ. ಸೊ ಮೆಡಿಕಲ್ 8,000 ಇರುತ್ತೆ ಪ್ರತಿ ವರ್ಷ. ಓಕೆ, ಸೊ ಇದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಒಂದು ಆಫೀಸರ್ ಸ್ಕೇಲ್ ಜಾಬ್ ಪಡೆದುಕೊಂಡಲ್ಲಿ ನಿಮಗೆ ಏನು ಇಲ್ಲ ಅಂದರೂ 65 ಮೇಲೆ ನಿಮಗೆ ಟೇಕ್ ಹೋಮ್ ಸ್ಯಾಲ್ರಿ ಇರುತ್ತೆ ಸರ್. 65,000 ಮೇಲೆ ನಿಮಗೆ ಟೇಕ್ ಹೋಮ್ ಸ್ಯಾಲ್ರಿ ಇರುತ್ತೆ. PO ಎಕ್ಸಾಮ್ ನೀವೇನಾದರೂ ಕ್ಲಿಯರ್ ಮಾಡಿದರೆ ಅದು 65ರಿಂದ 80ರವರೆಗೂ ಹೋಗ್ಬೋದು, ಡಿಪೆಂಡಿಂಗ್ ಅಪಾನ್ ಬ್ಯಾಂಕ್ ಟು ಬ್ಯಾಂಕ್. ಈಗ ಈಸಿಯಾಗಿ 70,000 ಎಲ್ಲ ಬ್ಯಾಂಕಲ್ಲೂ ಕೊಡ್ತಿದ್ದಾರೆ. ಇದು ನಮಗೆ ಸ್ಯಾಲರೀಸ್ ಯಾವುದರಲ್ಲಿ? ಕ್ಲೆರಿಕಲಲ್ಲಿ ಮತ್ತು PO ಅಲ್ಲಿ, ಓಕೆನಾ? ಸೊ ಇದರಲ್ಲಿ ನಮಗೆ ಹೈಕ್ ಯಾವ ಥರ ಇರುತ್ತೆ? ಯೂಶುವಲಿ ನಿಮಗೆ ಬೇಸ್ ಸ್ಯಾಲರಿ ಮೇಲೆ ಹೈಕ್ ಕೊಡ್ತಾರೆ, ಪ್ರತಿ ವರ್ಷವೂ ಇರುತ್ತೆ. ಅದು ಸ್ವಲ್ಪ ಮಿನಿಮಲಿಸ್ಟಿಕ್ ಇರುತ್ತೆ. 1,500 to 2,000 ರೂಪೀಸ್, ಅಥವಾ ಆಫೀಸರ್ ಸ್ಕೇಲಲ್ಲಿ ಅಪ್ ಟು 4,000 ರೂಪೀಸ್ ನಮಗೆ ಇದಿರುತ್ತೆ, ಏನೋ ಸ್ಯಾಲರಿ ಹೈಕ್ ಇರುತ್ತೆ, ಓಕೆನಾ? ಸೊ ಇದು ಎವ್ರಿ ಇಯರ್ ಹೈಕ್. ಇದು ಬಿಟ್ಟು ನಿಮಗೆ ಸೆಟಲ್ಮೆಂಟ್ ಅಂತ ಬರುತ್ತೆ ಪ್ರತಿ 5 ವರ್ಷ. ಈ ಪ್ರತಿ 5 ವರ್ಷ 15 to 20% ಎಕ್ಸ್ಟ್ರಾ ಹೈಕ್ ಇರುತ್ತೆ. ವಿತ್ ಪ್ರೀವಿಯಸ್ ಕ್ಯಾಲ್ಕುಲೇಷನ್ಸ್ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಎಕ್ಸ್ಟ್ರಾ ಕೊಡ್ತಾರೆ. ಸೊ ಇದು ನಿಮಗೆ ಸ್ಯಾಲರಿ ಹೈಕ್ ಆಯಿತು, ಓಕೆನಾ?
ಸೊ ಇದು ನಮ್ಮ ಭಾಗ 3. ನೆಕ್ಸ್ಟ್ ನೋಡೋಣ ಭಾಗ 4. ಈ ಭಾಗ 4ಅಲ್ಲಿ ನಮಗೆ ಏನೇನಿರುತ್ತೆ? ಮೇನ್ಲಿ ಸ್ಟೆಬಿಲಿಟಿ ಮತ್ತು ಪರ್ಕ್ಸ್. ಪರ್ಕ್ಸ್ ಏನು ಸರ್? ಪರ್ಕ್ಸ್ ಅಂದರೆ ನಾನು ಫಿನಾನ್ಷಿಯಲ್ ಪರ್ಕ್ಸ್ ಬಗ್ಗೆ ಮಾತಾಡ್ತೇನೆ. ಈಗಾಗಲೇ ನಾನು ಬೇಸಿಕ್ ಪರ್ಕ್ಸ್ ಎಲ್ಲ ಹೇಳಿದ್ದೀನಿ, ಹೌದಾ ಸರ್? ಸ್ಟೆಬಿಲಿಟಿ, ನೀವು ಒಮ್ಮೆ ಬ್ಯಾಂಕ್ ಜಾಬ್ ಪಡೆದುಕೊಂಡಲ್ಲಿ ನಿಮ್ಮ ವಯಸ್ಸು 60 ವರ್ಷ ಬರೋವರೆಗೆ ನಿಮ್ಮ ಜಾಬಿಗೆ ಯಾವುದೇ ದೋಖ ಇರಲ್ಲ. ಇದು ಮೇನ್ ಸ್ಟೆಬಿಲಿಟಿ ಅಡ್ವಾಂಟೇಜ್ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ, ಹೌದಾ? ಸೊ ಅದ ನಂತರ 60 ವರ್ಷ ಆದಮೇಲೆ ನಿಮಗೆ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಪ್ರಕಾರ ಇವತ್ತಿಂದು ಲೆಕ್ಕ ಹಾಕಿಕೊಂಡ್ರೆ ನಾವು ಈಗ ನೀವೇನಾದರೂ ಬ್ಯಾಂಕ್ ಜಾಬ್ ಪಡೆದುಕೊಂಡ್ರೆ ಇಲ್ಲಿ ನಿಮಗೆ 60 ಇಯರ್ಸ್ ಮುಟ್ಟೋ ಅಷ್ಟೊತ್ತಿಗೆ NPS ಮುಖಾಂತರ ನಿಮಗೆ 1 ಕೋಟಿಗಿಂತನೂ ಜಾಸ್ತಿ ಬರುತ್ತೆ. ನಿಮ್ಮ ರೆಗ್ಯುಲರ್ ಸ್ಯಾಲ್ರಿ ಎಲ್ಲ ಬಿಟ್ಟು ನಾನು ಹೇಳ್ತಿರೋದು ನಿಮ್ಮ ರಿಟೈರ್ಮೆಂಟ್ ಟೈಮಿಗೆ. ಈಗ ನಾನು ಇನ್ನು ನೆಕ್ಸ್ಟ್ 30 ಇಯರ್ಸ್ ಬಗ್ಗೆ ಮುಂದೆ ಮಾತಾಡಿದರೆ ಅದು ಏನಿಲ್ಲ ಅಂದರೂ 2-2.5 ಕೋಟಿ ದಾಟುತ್ತೆ ಸರ್. ರುಪಿ ವ್ಯಾಲ್ಯೂ ಜಾಸ್ತಿ ಆಗಿ. ಸೊ ಇದು ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಸ್ಟೆಬಿಲಿಟಿಯಲ್ಲಿ ಮತ್ತು ನಮ್ಮ NPSದು, ಹೌದಾ? ಸೊ ಅದು ಬಿಟ್ಟರೆ ನಿಮಗೆ ಫಿನಾನ್ಷಿಯಲ್ ಆಗಿ ನಿಮಗಿನ್ನ ಏನು ಪರ್ಕ್ಸ್ ಇರ್ತವೆ? ಲೋನ್ಸ್. ಸರ್, ಈಗ ನೀವು ಯಾವುದೇ ಬ್ಯಾಂಕಲ್ಲಿ ಒಬ್ಬ ಸ್ಯಾಲ್ರಿಡ್ ಎಂಪ್ಲಾಯಿ ಒಂದು ಪರ್ಸ್ನಲ್ ಲೋನ್ ತೊಗೋಬೇಕು ಅಂದರೆ 12.5% 13% ರೇಟಲ್ಲಿ ನಿಮಗೆ ಲೋನ್ ಕೊಡ್ತಾರೆ. ಅದೇ ನೀವೇನಾದರೂ ಬ್ಯಾಂಕ್ ಎಂಪ್ಲಾಯಿ ಆಗಿದ್ದರೆ ನಿಮ್ಮ ಬ್ಯಾಂಕಲ್ಲೇ ನಿಮಗೆ 7.5 to 8% ಒಳಗಡೆ ಪರ್ಸ್ನಲ್ ಲೋನ್ ಕೊಡ್ತಾರೆ. ಅದು ಕಾಂಪೌಂಡ್ ಇಂಟ್ರೆಸ್ಟ್ ಇರುತ್ತೆ, ಎಲ್ಲರಿಗೂ ಸೇಮ್ ಇರುತ್ತದು. ಅದು ಪ್ರೈವೇಟ್ ಎಂಪ್ಲಾಯೀಸ್ಗಾಗಿರ್ಬೋದು, ಬ್ಯಾಂಕಿಂಗ್ ಎಂಪ್ಲಾಯೀಸ್ಗಾಗಿರ್ಬೋದು, ಕಾಂಪೌಂಡ್ ಇಂಟ್ರೆಸ್ಟಲ್ಲೇ ನಡೆಯೋದು. ಆದರೆ ನೀವು ಪ್ರೈವೇಟ್ ಎಂಪ್ಲಾಯಿ ಆದರೆ 12.5 to 13% ನಿಮಗೆ ಲೋನ್ ಸಿಗುತ್ತೆ. ಆದರೆ ನೀವು ಬ್ಯಾಂಕ್ ಎಂಪ್ಲಾಯಿ ಆಗಿದ್ದರೆ ನಿಮಗೆ 7.5 to 8%. ಆದರೆ ನೀವು ಇಲ್ಲಿ ಒಂದು ಏನು ನೆನ್ಪಿಡ್ಕೋಬೇಕು ಅಂದರೆ, ನಿಮಗೆ ಬ್ಯಾಂಕಿಂಗ್ ಜಾಬಲ್ಲಿ ನಿಮ್ಮ ಬ್ಯಾಂಕ್ ಕಡೆಯಿಂದ ಲೋನ್ ತೊಗೋಬೇಕು ಅಂದರೆ ನಿಮಗೆ ಮಿನಿಮಮ್ ಆಫ್ 2 ಇಯರ್ಸ್ ನೀವು ಆ ಬ್ಯಾಂಕಲ್ಲಿ ವರ್ಕ್ ಮಾಡಿರಬೇಕು. ಅದಾದಮೇಲೆ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ ಪರ್ಸ್ನಲ್ ಲೋನಿಗೆ. ಸರ್, ಅದು ಬಿಟ್ಟರೆ ಕಾರ್ ಲೋನ್, ಹೌಸಿಂಗ್ ಲೋನ್, ಇಲ್ಲಿದೆ ನೋಡಿ ಮೇಜರ್ ಅಡ್ವಾಂಟೇಜ್. ಸರ್, ಹೋಮ್ ಲೋನ್ಸ್ಗೆ ಮತ್ತು ವೆಹಿಕಲ್ ಲೋನ್ಸ್ಗೆ, ವೆಹಿಕಲ್ ಅಂದರೆ ನನ್ನ ಕಾರ್ ಅಂತಲೇ ಅಲ್ಲ, ನೀವು 2 ವೀಲರ್ ತೊಗೊಂಡ್ರು ಕೂಡ ಕೇವಲ 5.5% ಅದು ಸಿಂಪಲ್ ಇಂಟ್ರೆಸ್ಟಲ್ಲಿ ಲೋನ್ ಕೊಡ್ತಾರೆ. ನಿಮಗೆ 5.5% ಇಂಟ್ರೆಸ್ಟ್ ರೇಟಲ್ಲಿ ಅದು ಸಿಂಪಲ್ ಇಂಟ್ರೆಸ್ಟಲ್ಲಿ ಲೋನ್ ಕೊಡ್ತಾರೆ ನಿಮ್ಮ ಬ್ಯಾಂಕ್ ಅವರೇ. ದಿಸ್ ಈಸ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಫಾರ್ ದ ಬ್ಯಾಂಕ್ ಎಂಪ್ಲಾಯೀಸ್ ವೆನ್ ದೇ ಆರ್ ಅಪ್ಲೈಯಿಂಗ್ ಫಾರ್ ದ ಲೋನ್ಸ್. ಇವು ನಮಗಿರೋ ಬ್ಯಾಂಕಿಂಗ್ ಜಾಬ್ಸಲ್ಲಿರುವ ಫಿನಾನ್ಷಿಯಲ್ ಪರ್ಕ್ಸ್. ನೋಡಿ ಏನೇನು ಅಡ್ವಾಂಟೇಜಸ್ ಇದೆ ಎಲ್ಲವುದು ಹೇಳಿದ್ದೀನಿ, ಹೌದಾ? ಸೊ ಇದಕ್ಕಂತ ಅಡ್ವಾಂಟೇಜಸ್ ಅನ್ನೋದು ನಾನು ಬೇರೆ ಎಕ್ಸಾಮ್ಸ್ ಕಡೆ ತುಂಬ ಜಾಸ್ತಿ ನೋಡಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲಿ CGL ಲೆವೆಲಲ್ಲಿ ಅದೆಲ್ಲ ಇನ್ನೂ ಜಾಸ್ತಿ ಇರುತ್ತೆ, ಓಕೆ. ಬಟ್ ಏನಂದರೆ ನಂಬರ್ ಆಫ್ ಪೋಸ್ಟ್ಸ್ ಕಡಿಮೆ ಇರುತ್ತೆ. ನಮಗೆ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ ರಿಲೇಟಿವ್ಲಿ. 1 ಇಯರ್ ಒಳಗಡೆ ಎಕ್ಸಾಮ್ ಕೂಡ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ. ಅದು ಅಲ್ಲದೆ ನಮ್ಮೂರಲ್ಲೇ ಅಂದರೆ ನಮ್ಮ ಕರ್ನಾಟಕದಲ್ಲೇ ನಾವು ಈಸಿಯಾಗಿ ಒಂದು ಬ್ಯಾಂಕ್ ಜಾಬ್ ಕೂಡ ಪಡೆದುಕೊಳ್ಳಬಹುದು ಪ್ರಾಪರ್ ಸ್ಟ್ರಾಟಜಿಯಿಂದ ನೀವು ಪ್ರಿಪೇರ್ ಆದರೆ. ಸೊ ಆ ಸ್ಟ್ರಾಟಜಿ ಹೇಗಿರುತ್ತೆ ಏನು ಅನ್ನೋದು ಬಗ್ಗೆ ತಿಳ್ಕೋಬೇಕು ಅಂದರೆ, ಸೊ ಸ್ಟ್ರಾಟಜಿ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇನ್ 2025 ಅನ್ನೋದು ನನ್ನದೇ ಆದ ಒಂದು ಸಪ್ರೇಟ್ ವಿಡಿಯೋ ಇದೆ. ಆ ವಿಡಿಯೋನ ನೋಡಿ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಹೇಗೆ ಕ್ರ್ಯಾಕ್ ಮಾಡಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಿಮಗೇನಾದರೂ ಈಗಲಿಂದನೇ ನೀವು ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ ಇಯರ್ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಯಾವುದೇ ಗ್ರ್ಯಾಜುಯೇಷನಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಸ್ಟೂಡೆಂಟ್, ನಾನು ಇವಾಗಿಂದನೇ ನಾನು ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಏನಾದರೂ ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಇದ್ದಲ್ಲಿ, ಅಥವಾ ನೀವು ಗ್ರ್ಯಾಜುಯೇಷನ್ ಮುಗಿದ್ರೂ ಕೂಡ ನಾನು ಈಗಿಂದ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಸರ್ ಅಂದರೆ, ಅದು ನಮ್ಮ ಹತ್ರ ಕಲಿಬೇಕು ಅಂತಿದ್ದಲ್ಲಿ, ಅಥವಾ ಯಾವ ಥರ ಕಲಿಬೇಕು ಅನ್ನೋದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದಲ್ಲಿ ಈ ಕೆಳಗಡೆ ಕೊಟ್ಟಿರುವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಪರ್ಸ್ನಲ್ ಕೆರಿಯರ್ ಗೈಡೆನ್ಸ್ ಕೂಡ ಸಿಗುತ್ತೆ ನಮ್ಮ ಲರ್ನ್ ಆನ್ಲೈನ್ ಕಡೆಯಿಂದ, ಅದು ಕಂಪ್ಲೀಟ್ಲಿ ಫ್ರೀಯಾಗಿ. ಸೊ ಜಸ್ಟ್ ಕಾಲ್ ಅಸ್ ರೈಟ್ ಅವೇ ಆ್ಯಂಡ್ ಗೆಟ್ ದ ಮೋರ್ ಇನ್ಫಾರ್ಮೇಷನ್ ವಾಟ್ ಎವರ್ ಯು ನೀಡೆಡ್. ಓಕೆ, ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ನಿಮ್ಮ ತಲೆಯಲ್ಲಿ ಇರೋ ಡೌಟ್ಸ್ ಅನ್ನೋದನ್ನು ತೆಗೆದುಹಾಕಿರುತ್ತೆ ಅಂತ ಸೊ ನಾನು ಅನ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ, ಸೊ ಇನ್ನೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಸೊ ಹಲವಾರು ಜನ ಇರ್ತಾರೆ ಈ ಕನ್ಫ್ಯೂಷನ್ ಇರೋರು, ಹೌದಾ? ಸೊ ಅವರಿಗೂ ಕೂಡ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.